KPSC ಓರಿಯೆಂಟೇಷನ್ಗೆ ಅಂತ ಕರೆದಿದ್ದಾರೆ. ಓರಿಯೆಂಟೇಷನ್ ಅಂದ್ರೆ ಇಟ್ ಗಿವ್ಸ್ ಎ ಓವರ್ ಆಲ್ ಪರ್ಸ್ಪೆಕ್ಟಿವ್ ಆಫ್ ಹೌ ದ ಎಕ್ಸಾಮ್ ಇಸ್ ಗೋನಾ ಬಿ ಅಂಡ್ ವಾಟ್ ಯು ನೀಡ್ ಟು ಡೂ ಫ್ರಮ್ ಯುವರ್ ಎಂಡ್. ನಿಮ್ ಕಡೆಯಿಂದ ನೀವು ಏನ್ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಷಯಗಳನ್ನ ಹೇಳ್ತೀನಿ. ಕರ್ನಾಟಕದಲ್ಲಿ ಎಸ್ಪೆಷಲಿ ಸೌತ್ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ಚೆನ್ನಾಗಿ ಓದ್ತೀವಿ, ಒಂದು ಡಿಗ್ರಿ ಆಗುತ್ತೆ, ಒಂದು ಸಾಫ್ಟ್ವೇರ್ ಅಥವಾ ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀವಿ, ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಷ್ಟೊಂದು ನಾವು ಫೋಕಸ್ ಮಾಡಲ್ಲ. ನೀವು ಯಾವುದೇ ಸೆಲೆಕ್ಷನ್ ಲಿಸ್ಟ್ ತಗೊಳ್ಳಿ, UPSC ತಗೊಳ್ಳಿ ಅಥವಾ ಸೆಂಟ್ರಲ್ ಸರ್ವಿಸಸ್ ಯಾವುದೇ ತಗೊಳ್ಳಿ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ನಾರ್ತ್ ಇಂಡಿಯನ್ಸ್. ನೀವು ಬ್ಯಾಂಕ್ಗಳಿಗೆ ಹೋದಾಗ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ಗೆ ಹೋದಾಗ ಯಾರು ಕನ್ನಡ ಮಾತಾಡಲ್ಲ. ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಹಿಂದಿ ಸ್ಪೀಕಿಂಗ್ ಆರ್ ತಮಿಳ್ ಸ್ಪೀಕಿಂಗ್. ಅಥವಾ ಬ್ಯಾಂಕ್ಗಳಿಗೆ ಹೋದ್ರೆ ಆಂಧ್ರದವ್ರು ಇರ್ತಾರೆ. ಆ ಕಲ್ಚರ್ನ ಚೇಂಜ್ ಮಾಡಬೇಕು, ನಮ್ಮ ಕರ್ನಾಟಕದವ್ರು ಮುಂದೆ ಬರಬೇಕು ಅಂತ ಶುರು ಮಾಡಿರೋದೇ ಈ ಸಂಸ್ಥೆ. ಶುರು ಆದಾಗ್ಲಿಂದನೂ ನಾನು ಈ ಸಂಸ್ಥೆ ಜೊತೆಲಿ ಇದ್ದೀನಿ. ಶ್ರೀನಿವಾಸ್ ಸರ್ ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ. ಅದೇ ನಿಟ್ಟಿನಲ್ಲಿ ನನ್ನ ಪ್ರಯತ್ನನೂ ಸಹ ಮಾಡ್ತಿದ್ದೀನಿ. ಸೊ ಎಕ್ಸಾಮ್ಸ್ ಬಗ್ಗೆ ಬಂದಾಗ ಈ ಎಕ್ಸಾಮ್ 3 ಸ್ಟೇಜಲ್ಲಿ ನಡೆಯುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ ಅಂಡ್ ವಿ ಕಾಲ್ ಇಟ್ ಇಂಟರ್ವ್ಯೂ. ಸೊ ಈ 3ಕ್ಕೂ ಸಹ ಇಟ್ಸ್ ಎ ಹೋಲಿಸ್ಟಿಕ್ ಪ್ರಿಪರೇಷನ್. ನಿಮ್ಗೊಂದು ಸ್ವಲ್ಪ ಜನ ಇವಾಗ ಶುರು ಮಾಡ್ತಿದ್ದೀರಲ್ಲ, ನೀವು PGಗಳಲ್ಲಿ ರೂಮ್ಗಳಲ್ಲಿ ಇದ್ದಾಗ ನಿಮ್ಮ ಸೀನಿಯರ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ 1 ವರ್ಷ ಪ್ರಿಲಿಮ್ಸ್ಗೆ ಓದು, 1 ವರ್ಷ ಮೇನ್ಸ್ಗೆ ಓದು, ಆಮೇಲೆ ಇಂಟರ್ವ್ಯೂಗೆ ಓದು ಅಂತ. ಸೊ ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ. ಇಂಟಿಗ್ರೇಟೆಡ್ ಪ್ರಿಪರೇಷನ್ ನಡೀಲಿ. ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ಸರ್ ಹೇಳ್ದಂಗೆ ಪ್ರಿಲಿಮ್ಸ್ ಕ್ಲಾಸಸ್ ನಡೆಯುತ್ತೆ, ನಂತರ ಎವ್ರಿ ವೀಕ್ ಮೇನ್ಸ್ ಟೆಸ್ಟ್ ಇರುತ್ತೆ. ಅದನ್ನ ಸ್ಕಿಪ್ ಮಾಡದೆ ಅಟೆಂಡ್ ಮಾಡಿ. ಫಸ್ಟ್ ಒಂದು 2 ತಿಂಗಳು ನಿಮ್ಗೆ ಕಷ್ಟ ಆಗುತ್ತೆ. ಕ್ವಶನ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಏನು ಅರ್ಥ ಆಗಲ್ಲ, ನಿಮ್ಗೆ ಏನ್ ಬರಿಬೇಕು, ನಿಮ್ಗೆ ಎಷ್ಟೊಂದು ಸಾಕಷ್ಟು ಗೊತ್ತಿರುತ್ತೆ, ಬಟ್ ಬರೆಯಕ್ಕೆ 150 ವರ್ಡ್ಸ್ 250 ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಸಾಧ್ಯ ಇರಲ್ಲ. ಸೊ ಅದೆಲ್ಲ ಡಿಫಿಕಲ್ಟೀಸ್ ಬಂದೇ ಬರುತ್ತೆ. ನೀವು ಕಷ್ಟ ಅಂತ ಬಿಟ್ರೆ ಮುಗೀತು ಕತೆ. 4 ವರ್ಷ 5 ವರ್ಷ 6 ವರ್ಷ ಅಥವಾ 10 ವರ್ಷ ಇದೇ ಫೀಲ್ಡ್ ಇದೇ ಚಂದ್ರ ಲೇಔಟ್ ಅಲ್ಲಿ ಇರ್ತೀರಾ, ಏನು ಪ್ರೋಗ್ರೆಸ್ ಆಗಲ್ಲ. ಸೊ ನೀವು ಪ್ರೋಗ್ರೆಸ್ ಮಾಡಬೇಕು ಅಂದ್ರೆ ಭಯನ ಬಿಡಬೇಕು. ಭಯ ಬಿಟ್ಟು ಅವ್ರು ಫ್ಯಾಕಲ್ಟಿ ಏನ್ ಹೇಳ್ತಾರೆ ಅದನ್ನ ನೀಟಾಗಿ ಫಾಲೋ ಮಾಡ್ಬೇಕು. ಕ್ಲಾಸ್ಗಳಾಗ್ಲಿ ಸ್ಕಿಪ್ ಮಾಡದೆ ಅಟೆಂಡ್ ಮಾಡ್ಬೇಕು. ಬೆಳಗ್ಗೆ ಇರಲಿ ಸಾಯಂಕಾಲ ಇರಲಿ ಬಂದು ಕುಂತ್ಕೊಬೇಕು. ನಿಮ್ಗೆ ಏನೇ ಡೌಟ್ಸ್ ಇದ್ರು ಇಮಿಡಿಯೇಟ್ ಆಗಿ ಕೇಳಬೇಕು. ಇಲ್ಲ ಅವರು ಆವಾಗ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಬರ್ಕೊಂಡು ಮತ್ತೆ ಎಂಡ್ ಆಫ್ ದಿ ಕ್ಲಾಸ್ ಕೇಳಬೇಕು. ಮತ್ತೆ ಕೆಲವೊಬ್ರು ಬ್ರಿಲಿಯಂಟ್ ಇರ್ತಾರೆ. ಎಲ್ಲರೂ ಒಂದೇ ತರ ಇರಲ್ಲ. ಇವ್ ನಮ್ಮ 5 ಫಿಂಗರ್ ಯಾವ ತರ ಡಿಫ್ರೆಂಟ್ ಆಗಿರುತ್ತೋ ಅದೇ ತರ ಕೆಲವೊಬ್ರು ಫಸ್ಟ್ ಕ್ಲಾಸ್ ಅಲ್ಲೇ ಗ್ರಾಸ್ಪ್ ಮಾಡ್ಕೊಂತಾರೆ. ಕೆಲವೊಬ್ರಿಗೆ ಒಂದು 2-3 ಸರಿ ಬೇಕು, ಡಿಸ್ಕಷನ್ಸ್ ಬೇಕು, ಮತ್ತೆ ರೀಡಿಂಗ್ ಅಂಡ್ ರೀಡಿಂಗ್ ಅಂಡ್ ರಿವೈಸಿಂಗ್ ಬೇಕಾಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಸೊ ನಿಮ್ಮ ಗ್ರೂಪ್ ಏನಿರುತ್ತೆ, ನಿಮ್ಮ ಕಂಪನಿ ಆಫ್ ಫ್ರೆಂಡ್ಸ್ ಯಾರು ಇರ್ತಾರೆ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಿಪರೇಷನ್ ಅಲ್ಲಿ. ಸೊ ಯಾರು ಫೋಕಸ್ಡ್ ಆಗಿರ್ತಾರೆ, ಯಾರು ನನ್ನ ಅಚೀವ್ ಮಾಡಲೇಬೇಕು ಅಂತ ಪಣ ತೊಟ್ಟು ಬಂದಿರ್ತಾರೆ, ಅಂಥವ್ರ ಜೊತೆ ಜಾಸ್ತಿ ಇರಿ. ಸೊ ಅದಕ್ಕೆ ಲೈಬ್ರರೀಸ್ ಇದೆ, ಇನ್ಸ್ಟಿಟ್ಯೂಟ್ ದೇನೆ ಲೈಬ್ರರೀಸ್ ಇದೆ, ಅಲ್ಲಿರೋರೆಲ್ಲ ಸೀರಿಯಸ್ ಆಗಿರ್ತಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಬಹುದು. ಸೊ ಎಕ್ಸಾಮ್ಸ್ ಬಗ್ಗೆ ಬಂದಾಗ ಈ ಫೀಲ್ಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಸೊ ಯಾರಾದ್ರೂ ಹೇಳ್ತೀರಾ ಏನಕ್ಕೆ, ವೈ ಡಿಡ್ ಯು ಚೂಸ್ ಸಿವಿಲ್ ಸರ್ವಿಸಸ್, KPSC ಆಗಲಿ UPSC ಆಗಲಿ, ನಿಮ್ ಗೋಲ್ ಏನಿದೆ? ಸಿ ಫಾರ್ ಸಮ್ ಪೀಪಲ್ ಇಟ್ಸ್ ಜಸ್ಟ್ ಅ ಜಾಬ್. ಎಲ್ಲಾ ಜಾಬ್ಗಳ ತರ ಇದು ಒಂದು ಜಾಬ್. ಬಟ್ ಏನಂದ್ರೆ ಇದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಚಾಲೆಂಜಸ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಸರ್ವಿಸ್ ಮಾಡಬೇಕು ಅಂತ ಒಂದು ಇದಿರುತ್ತೆ. ಅವರು ತುಂಬಾ ಕಷ್ಟಗಳನ್ನ ನೋಡಿ ಬಂದಿರ್ತಾರೆ. ಅವರು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಯಾವುದೋ ಒಂದು ಆಫೀಸರ್ ಅವ್ರಿಗೆ ಸಹಾಯ ಮಾಡಿರ್ತಾರೆ, ಅಥವಾ ಅವರು ಚೇಂಜಸ್ ನ ಕಣ್ಣಾರೆ ನೋಡಿರ್ತಾರೆ. ನಾವು ಆ ತರ ಆಗ್ಬೇಕು, ನಾವು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಸೇವಾ ಮನೋಭಾವದಿಂದ ಬಂದಿರ್ತಾರೆ. ಇನ್ನೊಂದು ಸ್ವಲ್ಪ ಜನಕ್ಕೆ ದಿಸ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್. ನಾನು ಸಮಾಜದಲ್ಲಿ ಮುಂದಕ್ಕೆ ಬರ್ಬೇಕು, ನಾನು ಉನ್ನತ ವ್ಯಕ್ತಿಯಾಗಿ ಗುರುತಿಸ್ಕೊಬೇಕು ಅನ್ನೋ ಒಂದು ಇದರಿಂದ ಆಸೆ ಆಕಾಂಕ್ಷೆಯಿಂದ ಬರ್ತಾರೆ. ಎಷ್ಟೊಂದು ಜನ ಸರ್ವಿಸ್ ಅಲ್ಲಿ ಬಂದು ಆಮೇಲೆ ಬಿಸ್ನೆಸ್ ಆಗ್ಲಿ ಪೊಲಿಟಿಕ್ಸ್ ಆಗ್ಲಿ ಅದಕ್ಕೂ ಹೋಗ್ತಾರೆ. ಅದು ತಪ್ಪಂತ ಏನಿಲ್ಲ, ಯಾಕಂದ್ರೆ ದಟ್ ಇಸ್ ನೆಕ್ಸ್ಟ್ ಸ್ಟೆಪ್ ಆಫ್ ಸೋಷಿಯಲ್ ಸರ್ವಿಸ್. ಸೊ ಈ ಕ್ಲಾರಿಟಿ ಅನ್ನೋದು ನಿಮ್ಗೆ ಇರ್ಬೇಕು, ನಾನು ಏನಕ್ಕೆ ಬಂದಿದ್ದೀನಿ ಅಂತ. ಸುಮ್ಮನೆ ಮನೆಯಲ್ಲಿ ಕಳಿಸ್ತಿದ್ದಾರೆ, ಮನೆ ಹತ್ರ ಅಪ್ಪ ಅಮ್ಮ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ಇಲ್ಲಿ ಬಂದು ಓದೋಣ, ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಬರೋಂಗಿದ್ರೆ ದಯವಿಟ್ಟು ವಾಪಸ್ ಹೋಗ್ಬಿಡಿ. ಯಾಕಂದ್ರೆ ಆಪರ್ಚುನಿಟೀಸ್ ತುಂಬಾನೇ ಇದೆ. ಅಂಡ್ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು 1 ಗಂಟೆ ಓದ್ತಿದ್ದೀರಾ ಅಂದ್ರೆ ಇನ್ನೊಬ್ರು ಯಾರೋ 2 ಗಂಟೆ ಓದ್ತಿರ್ತಾರೆ, 10 ಗಂಟೆ ಓದ್ತಿರ್ತಾರೆ. ನೀವು ಲೈಬ್ರರೀಸ್ ಹೋಗಿ ನೋಡೋದು, ಇವಾಗ ಇನ್ನೂ ಶುರು ಮಾಡ್ತಿದ್ದೀರಾ, ಕೆಲವೊಬ್ರು 10-12 ಗಂಟೆ ಓದ್ತಾರೆ. ಸೊ ಆ ಮನೋಭಾವ ನಿಮ್ಗೆ ಇರಬೇಕು. ಅಷ್ಟು 12 ಗಂಟೆ ನೀವು ಓದಿ ಅಂತ ನಾನು ಹೇಳ್ತಿಲ್ಲ. ನೀವು ಎಷ್ಟೇ ಗಂಟೆ ಓದಿದ್ರು ಅದನ್ನ ಕ್ಲಿಯರ್ ಆಗಿ ನಾನು ಏನು ಓದ್ತಾ ಇದ್ದೀನಿ, ಇದರಿಂದ ನನ್ಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋ ಕ್ಲಾರಿಟಿ ನಿಮ್ಗಿರ್ಲಿ. ಮತ್ತೆ ಇನ್ನೊಂದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಒಂದು ಕ್ಲಾರಿಟಿ ಇರ್ಬೇಕು, ನೀವ್ ಏನಕ್ಕೆ ತಗೊಂತಿದ್ದೀರಾ ಈ ಫೀಲ್ಡ್ ಅಂತ. ಸೊ ಸ್ಯಾಲ್ರಿ ವೈಸ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ ನಮಗ್ ಬರೋ ಸ್ಯಾಲ್ರಿಗಿಂತ ನಿಮ್ಗೆ ಜಾಸ್ತಿನೇ ಬರುತ್ತೆ ಸಾಫ್ಟ್ವೇರ್ ಅಲ್ಲಿ, ಅಂಡ್ ಮೆಡಿಕಲ್ ಅಲ್ಲಿ ಇನ್ನೂ ಜಾಸ್ತಿನೇ ಇರುತ್ತೆ. ಬಟ್ ವೈ ದಿಸ್ ಫೀಲ್ಡ್? ಬಿಕಾಸ್ ಇಟ್ ಇಸ್ ಚಾಲೆಂಜಿಂಗ್. ನಿಮ್ಗೆ ಪ್ರತಿದಿನ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇವಾಗ ನಾನು ಇದು ಮುಗಿಸ್ಕೊಂಡು ಆಫೀಸ್ಗೆ ಹೋದ್ರೆ ಅಲ್ಲಿ ಏನ್ ಕೆಲಸ ಇರುತ್ತೆ ಅನ್ನೋದು ನಂಗೆ ಇವಾಗಲೇ ಗೊತ್ತಿರಲ್ಲ. ಏನಾದ್ರೂ ಬರ್ಬೋದು, ಒಂದು ಚಾಲೆಂಜ್ ಬರ್ಬೋದು, ಲಾ ಅಂಡ್ ಆರ್ಡರ್ ಇಶ್ಯೂ ಆಗ್ಬೋದು,
ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಾರ್ಮಲ್ ಫೈಲ್ಸ್ ಬರೀ ಆಫೀಸ್ ಫೈಲ್ಸ್ ಕ್ಲಿಯರ್ ಮಾಡ್ಕೊಂಡು ನಾನು ಸಂಜೆವರೆಗೆ ಆರಾಮಾಗಿದ್ದು ಬರ್ಬೋದು. ಸೊ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ವಾಟ್ ದ ಡೇ ವಿಲ್ ಬಿ ಲೈಕ್ ಫಾರ್ ಯು ಆಸ್ ಅನ್ ಆಫೀಸರ್. ಎವ್ರಿ ಡೇ ವಿಲ್ ಬಿ ಅ ನ್ಯೂ ಡೇ ಅಂಡ್ ಎವ್ರಿ ಡೇ ವಿಲ್ ಬಿ ಅ ಚಾಲೆಂಜ್. ನೀವು 10 ಜನಕ್ಕೆ ಹೆಲ್ಪ್ ಮಾಡೋಂಥ ಆಪೋಸಿಟ್ಸ್ ಬಂದೇ ಬರುತ್ತೆ ಆಫೀಸರ್ ಇದ್ದಾಗ. ಮತ್ತೆ ಇನ್ನೊಂದು ಸರ್ ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಒಂದಿನ ಓದ್ಬಿಡ್ತೀನಿ, ಇನ್ನೊಂದು 2 ದಿನ ಬ್ರೇಕ್ ತಗೊಂತೀನಿ, ಅಥವಾ ಒಂದಿನ ಓದಿ ಸಾಕಾಗ್ಬಿಟ್ಟಿದೆ, ನಂಗೆ ಮೈಂಡ್ ಫುಲ್ ಏನೋ ಬೋರ್ ಆಗ್ಬಿಟ್ಟಿದೆ, ನಾನು ಹೊರಗಡೆ ಹೋಗಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ, 2 days ಬ್ರೇಕ್ ತಗೊಂತೀನಿ ಅನ್ನೋದು ಆಗಲ್ಲ. ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಎಷ್ಟೇ ಓದಿ ಡೈಲಿ ಆ ಪ್ರೋಗ್ರೆಸ್ ಇರಬೇಕು. ಒಂದ್ ದಿನದಿಂದ ದಿನಕ್ಕೆ ಇನ್ನೂ ನೀವು ಇಂಪ್ರೂವ್ ಆಗ್ತಾನೆ ಹೋಗ್ಬೇಕೇ ಹೊರತು ಕಡಿಮೆ ಆಗಬಾರ್ದು. ಇದೊಂದು ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತೆ ಕಮಿಟ್ಮೆಂಟ್ ಇರಬೇಕು. ನಮ್ಮ ಎಕ್ಸಾಮ್ ಬಗ್ಗೆ ನಾನು ಹೇಳ್ತೀನಿ. 2020 ನಾವು ಪ್ರಿಲಿಮ್ಸ್ ಬರ್ತಿದ್ದು KPSC. 2020 ಆಗಸ್ಟಲ್ಲಿ ಪ್ರಿಲಿಮ್ಸ್ ಬರ್ದಿದ್ದು, 2021 ಫೆಬ್ರವರಿಯಲ್ಲಿ ಮೇನ್ಸ್ ಬರ್ದಿದ್ದು, 2022 ಆಗಸ್ಟಲ್ಲಿ ಅಗೇನ್ ಇಂಟರ್ವ್ಯೂ, ಸೆಪ್ಟೆಂಬರಲ್ಲಿ ರಿಸಲ್ಟ್, 23 ಫೆಬ್ರವರಿಯಲ್ಲಿ ನಾನು ಜಾಯ್ನ್ ಆಗಿದ್ದು, February 1st. ಸೊ ನೀವು ಲೆಕ್ಕ ಹಾಕಿದ್ರೆ 22, 20, 21, 22, 23 ನಾನು ಜಾಯ್ನ್ ಆಗಿದೆ. ಸೊ ಇಟ್ ಟುಕ್ 3 years. ಆ 3 years ಸಹ ನೀವು ಕಮಿಟೆಡ್ ಆಗಿರ್ಬೇಕು. ಯಾವುದೇ ಸ್ಟೇಜಲ್ಲೂ ನೀವು ಹೋಪ್ಸ್ ಕಳ್ಕೊಬಾರ್ದು. ಮತ್ತೆ ಕೆಲವೊಬ್ರು ಹೇಳ್ತಾರೆ, ನೀವು ಈ ಎಕ್ಸಾಮ್ಗೆ ಬಂದು ಕುಂತ್ಕೊಂಡಾಗ ಒಂಥರ ತಪಸ್ತರ, ಎಲ್ಲೂ ಕದಲ್ಬಾರ್ದು, ಏನು ಮಾಡಬಾರ್ದು, ಬೇರೆ ಏನು ಮಾಡಬಾರ್ದು ಅಂತ. ಐ ಅಗ್ರಿ ವಿತ್ ಇಟ್. ಇದೊಂದು ತಪಸ್ಸೇನೆ. ನೀವು ತುಂಬಾನೇ ಕಷ್ಟಪಡ್ಬೇಕು, ತುಂಬಾನೇ ಓದ್ಬೇಕು. ಏನಕ್ಕೆ ಕಷ್ಟಪಡ್ಬೇಕು ಅಂದ್ರೆ, ಇದು ಎಕ್ಸಾಮ್ ಕಷ್ಟ ಇದೆ ಅಂತಲ್ಲ, ಕಾಂಪಿಟೇಷನ್ ಆ ತರ ಇದೆ. ಕಾಂಪಿಟೇಷನ್ ಯಾವ ತರ ಇದೆ ಅಂದ್ರೆ, ಇವಾಗ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಸ್, ನಾರ್ಮಲ್ ಕಾಮರ್ಸ್ ಡಿಗ್ರೀಸ್, ನಾರ್ಮಲ್ ಆರ್ಟ್ಸ್ ಡಿಗ್ರೀಸ್ ಇರೋರು ಇರ್ತೀರಾ. ಅದೇ ರೀತಿ NIT, IIT ಅಲ್ಲಿ ಓದ್ಕೊಂಡ್ ಬಂದಿರೋರು ಇರ್ತೀರಾ. ಸೊ ಅಲ್ಲೇನೆ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಅಲ್ಲಿ ಸಹ ನಾವು CET ಎಕ್ಸಾಮ್ ಬರ್ದು, ಅಥವಾ ನಮ್ಮ 10th ಮಾರ್ಕ್ಸ್ ಮೇಲೆ, 12th ಮಾರ್ಕ್ಸ್ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ, ಯಾವುದಕ್ಕೆ ನಾನು ಕೇಪಬಲ್ ಇದ್ದೀನಿ, ಯಾವುದು ನನಗೆ ಆಗುತ್ತೆ ಅಂತ. ಸೊ ದೋಸ್ ಆರ್ ಅಟ್ ದಿ ಕ್ರೀಮ್ ಆಫ್ ದ ರ್ಯಾಂಕಿಂಗ್ ಮೆಡಿಕಲ್ ತಗೊಂತಾರೆ, ಇಂಜಿನಿಯರಿಂಗ್ ತಗೊಂತಾರೆ, ಬೇರೆಯವರು ಆರ್ಟ್ಸ್, ಕಾಮರ್ಸ್ ಆ ತರ ತಗೊಂತಾರೆ. ಸೊ ಅದೇ ತರನೇ ಈ ಎಕ್ಸಾಮ್ ಅಲ್ಲೂ ಸಹ ಕಾಂಪಿಟೇಷನ್ ಅನ್ನೋದು ತುಂಬಾನೇ ಇರುತ್ತೆ. ನೀವು ಸುತ್ತಮುತ್ತ ನೋಡಿದಾಗ ಗೊತ್ತಾಗುತ್ತೆ. ಇವು ಹೊಸಬ್ರು, ನೀವು ಈ ರೋಡಲ್ಲಿ ಓಡಾಡಿದಾಗ ಎಷ್ಟು ವರ್ಷದಿಂದ ಓದ್ತಿದ್ದಾರೆ, ಯಾವ್ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ನನ್ಗೇನೆ ತುಂಬಾ ಜನ ಗೊತ್ತಿದೆ, IIT ಅಲ್ಲಿ ಓದ್ಕೊಂಡ್ಬಂದು 1 crore ಪ್ಯಾಕೇಜ್ ಇರೋಂತ ಇದನ್ನ ಬಿಟ್ಟು ಬಂದು ಸಿವಿಲ್ ಸರ್ವಿಸಸ್ ಕ್ರ್ಯಾಕ್ ಮಾಡಿ ಆಫೀಸರ್ ಆಗಿ ಹೋಗಿದ್ದಾರೆ. ಸೊ ಮನಿ ಇಸ್ ನಾಟ್ ದ ಮೋಟಿವೇಶನ್, ದ ಚಾಲೆಂಜ್ ದಟ್ ಕಮ್ಸ್ ವಿತ್ ದ ಜಾಬ್, ಅದು ಆಕ್ಚುಲಿ ಇಸ್ ದ ಮೋಟಿವೇಶನ್ ಈ ಜಾಬ್ಗೆ. ಏನ್ ಹೇಳ್ತಿದ್ದೆ ನಾನು, ತಪಸ್ಸು ಅಂತ ಹೇಳ್ತಿದ್ದೆ ಅಲ್ವಾ. ಸೊ ನಿಮ್ಗೆ 10 hours, 12 hours ಅಥವಾ 8 hours ಆಗುತ್ತಾ, 8 hours ಕೊಡಿ. ಬಟ್ ಅದ್ರ ಜೊತೆಗೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಆಗಲಿ, ನಿಮ್ಮ ಹಾಬೀಸ್ ಆಗಲಿ, ಬುಕ್ಸ್ ಓದೋಂಥದ್ದು ಅಥವಾ ಡ್ರಾಯಿಂಗ್ ಮಾಡೋಂಥದ್ದು, ಮೆಡಿಟೇಷನ್ ಆಗಲಿ, ಅದನ್ನು ಸಹ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ವಿತ್ ಎಕ್ಸಾಮ್ ಪ್ರಿಪ್ರೇಷನ್ ಯುವರ್ ಪರ್ಸನಾಲಿಟಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಕಳ್ಕೊಂಬಾರ್ದು ಈ ಪ್ರಿಪ್ರೇಷನ್ ಅಲ್ಲಿ. ಐದರ್ ಇಟ್ ಇಸ್ ಫಿಸಿಕಲ್ ಫಿಟ್ನೆಸ್ ಆರ್ ಮೆಂಟಲ್ ಸ್ಟೆಬಿಲಿಟಿ ಆಗಿರ್ಬೋದು. ಎಷ್ಟೊಂದು ಜನಕ್ಕೆ ಇಟ್ ಇಸ್ ಅ ವೆರಿ ಲಾಂಗ್ ಅಂಡ್ ಓಲ್ಡ್ ಆನ್ ಪ್ರೊಸೆಸ್. 5 years, 6 years, 7 years ಆಗ್ಬಿಡುತ್ತೆ. ನಾನು ಆಲ್ಮೋಸ್ಟ್ 5 years ಆಗಿದೆ ಈ ಫೀಲ್ಡಿಂಗ್. ನನಗೂ ಎಷ್ಟೊಂದು ಸರಿ ಅನ್ಸುತ್ತೆ, ಯಾಕಪ್ಪ ಇಷ್ಟು ವರ್ಷ ಇಲ್ಲಿದ್ದೀನಿ, ಬಿಟ್ಬಿಟ್ಟು ಹೋಗ್ಬೋದು ಅಂತ. ಅಂತ ಟೈಮಲ್ಲಿ ನಿಮಗೆ ಮೆಂಟರ್ಸ್ ಇರ್ತಾರೆ. ಶ್ರೀನಿವಾಸ್ ಸರ್ ಜೊತೆ ತುಂಬಾ ಸರಿ ಮಾತಾಡಿದ್ದೀನಿ ಇದ್ರ ಬಗ್ಗೆನೆ, ಪ್ರಶಾಂತ್ ಸರ್ ಹತ್ರ ಗೈಡೆನ್ಸ್ ತಗೊಂಡಿದ್ದೀನಿ. ಸೊ ಪ್ರತಿದಿನಾನು ನಿಮ್ಗೆ ಎನರ್ಜಿ ಲೆವೆಲ್ಸ್ ಟಾಪ್ ಅಲ್ಲಿ ಇರಲ್ಲ, ಅದೊಂದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆದಾಗ ನಿಮ್ಗೆ ಇಲ್ಲಿ ಎಕೋಸಿಸ್ಟಮ್ ಯಾವ ತರ ಇದೆ, ಮೆಂಟರ್ಸ್ ಇರ್ತಾರೆ, ಇಲ್ಲಿ ಕೌನ್ಸೆಲಿಂಗ್ ಸಹ ನಡೆಯುತ್ತೆ. ಸೊ ನಿಮ್ಗೆ ಏನೇ ತೊಂದರೆ ಆದ್ರೂ ಇನ್ಸ್ಟಿಟ್ಯೂಟ್ ಅವ್ರನ್ನ ಅಪ್ರೋಚ್ ಮಾಡಿ, ಅವರು 24/7 ನಿಮ್ಗೆ ಆಕ್ಸೆಸಿಬಲ್ ಇರ್ತಾರೆ. ಏನೇ ಆದ್ರೂ ಒಂದು ಮೆಸೇಜ್ ಹಾಕ್ಬೋದು ಅಥವಾ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಿ ಅಡ್ವಾಂಟೇಜ್ ತಗೊಳ್ಳಿ ಅದ್ರದ್ದು ಕಂಪ್ಲೀಟ್. ಅಟ್ ದ ಎಂಡ್ ಆಫ್ ದ ಡೇ ನೀವು ಕೊಡ್ತಿರೋ ಫೀಸ್ಗೆ ಮತ್ತೆ ನೀವು ಬಂದಿರೋ ಏಮು ಸಕ್ಸಸ್ ಆಗಬೇಕು ಅಷ್ಟೇ. ಅದಕ್ಕೆ ನೀವು ಏನೇನು ರಿಸೋರ್ಸಸ್ ಬೇಕು ಎಲ್ಲ ಯುಟಿಲೈಸ್ ಮಾಡ್ಕೊಬೇಕು. ಅಂಡ್ ಇಂಡಿಯಾ ಫಾರ್ IAS ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ KPSCಗೆ. ಯಾಕಂದ್ರೆ ನಾನು ಕಂಪ್ಲೀಟ್ 0 to ಏನು ಇಲ್ಲಿವರೆಗೂ ಬಂದಿದ್ದೀನಿ ಅದು KPSC ಇದರಲ್ಲಿ ಇಂಡಿಯಾ ಫಾರ್ IAS ಅಂತಾನೆ ಬಂದಿದೆ. ಅವ್ರ ಮೆಟೀರಿಯಲ್, ಅವ್ರ ಟೆಸ್ಟ್ ಸೀರೀಸ್, ಅವ್ರ ಮೆಂಟರಿಂಗ್ ಪ್ರತಿಯೊಂದನ್ನು ಸಹ ನಾನು ಇಲ್ಲಿಂದಾನೆ ತಗೊಂಡಿರೋದು. ಸೊ ನೀವು ಫಸ್ಟ್ ಡಿಸಿಷನ್ ಕರೆಕ್ಟ್ ಆಗಿ ತಗೊಂಡಿದ್ದೀರಾ ಟು ಕಮ್ ಟು ದಿಸ್ ಇನ್ಸ್ಟಿಟ್ಯೂಟ್ ಅಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ವಿತ್ ದಿಸ್ ಇನ್ಸ್ಟಿಟ್ಯೂಟ್. ಇಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ನಂಗೆ ಆಲ್ಮೋಸ್ಟ್ ಎಲ್ಲರೂ ಪರ್ಸನಲ್ ಆಗಿ ಗೊತ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಯಾರನ್ನೂ ಚೂಸ್ ಮಾಡಲ್ಲ. ಪ್ರತಿಯೊಬ್ರು ಸಹ ಈ ಎಕ್ಸಾಮ್ ಬಗ್ಗೆ ತಿಳ್ಕೊಂಡಿರೋರು, ಈ ಎಕ್ಸಾಮ್ ಪ್ರೋಸೆಸ್ ಏನಿದೆ 4 ವರ್ಷ, 5 ವರ್ಷ, 10 ವರ್ಷ ಈ ಫೀಲ್ಡ್ ಅಲ್ಲಿ ತುಂಬಾ ಕೆಲಸ ಮಾಡಿರೋರು, ತುಂಬಾ ಗೊತ್ತಿರೋರು ಈ ಫೀಲ್ಡ್ ಅಲ್ಲಿ ಇದ್ದಾರೆ. ಶ್ರೀನಿವಾಸ್ ಸರ್ ಅಂತೂ ನಮ್ಮಂತ ಆಫೀಸರ್ಸ್ಗೆಲ್ಲ ದಾರಿದೀಪ. ಅವ್ರು ನಮ್ಗೆ ಏನೇ ಸಮಸ್ಯೆ ಆದ್ರೂ ಫಸ್ಟ್ ಫೋನ್ ಮಾಡೋದು ನಾವು ಶ್ರೀನಿವಾಸ್ ಸರ್ಗೆನೆ. ಸೊ ಅಂತ ವ್ಯಕ್ತಿ ಇವಾಗ ನಿಮ್ ಜೊತೆ ಇದ್ದಾರೆ. ಪ್ರಶಾಂತ್ ಸರ್ ಅಷ್ಟೇ, ನಾನು ಡೆಲ್ಲಿಯಿಂದ ಅವ್ರ ಪರಿಚಯ. ನಂಗೆ ಡೆಲ್ಲಿಯಲ್ಲಿ 2.5 years ಇದ್ದೆ ನಾನು. ಸೊ ಅಲ್ಲಿನ ಪರಿಚಯ ಇಲ್ಲಿಗೆ ಬಂದ್ಮೇಲೆ ನಾನು ಇವ್ರ ಹತ್ರನೇ ಗೈಡೆನ್ಸ್ ತಗೊಂತಿರೋದು ಪ್ರತಿಯೊಂದಕ್ಕೂ. ಮೊನ್ನೆ ಪ್ರಿಲಿಮ್ಸ್ ಆದ್ಮೇಲೆ ಸರ್ನ ಬಂದು ಭೇಟಿ ಮಾಡಿದ್ದೆ. ಸೊ ಯು ಹ್ಯಾವ್ ದ ಬೆಸ್ಟ್ ಟೀಮ್, ಬೆಸ್ಟ್ ಫ್ಯಾಕಲ್ಟಿ, ಬೆಸ್ಟ್ ಮೆಟೀರಿಯಲ್ ಅಂಡ್ ಬೆಸ್ಟ್ ಕ್ಲಾಸಸ್ ಅವೈಲೇಬಲ್.
ಸೊ ಅದನ್ನ ಹೇಗೆ ಉಪಯೋಗಿಸ್ಕೊಂತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅಂಡ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೊಂದು ಹೇಳಲೇಬೇಕು. ಸಿ ದಿಸ್ ಇಸ್ ಅ ವೆರಿ ಲಾಂಗ್ ಡ್ರಾನ್ ಪ್ರೋಸೆಸ್. 2 years 3 years 4 years ಆಗ್ಬೋದು ಒಂದು ಸೈಕಲ್ಗೆ. ಸೊ ನಿಮಗೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಇರಬೇಕು. ಸಿ ದಿಸ್ ವಿಲ್ ಕಮ್ ಆಫ್ಟರ್ ಸರ್ಟನ್ ಪೀರಿಯಡ್. ಒಂದು 1 year 1.5 year ನೀವು ಏನಕ್ಕೆ ಬಂದಿದ್ದೀರಾ, KPSC ಅಥವಾ UPSC, ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೊಟ್ಬಿಡಿ. ನಿಮ್ಮ ಕಡೆಯಿಂದ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿ. ಶಾರ್ಟ್ ನೋಟ್ಸ್ ಆಗಿರ್ಬೋದು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮುಗಿಸ್ಕೊಂಬಿಡಿ. ಫ್ರಮ್ ಯುವರ್ ಎಂಡ್ ಯು ಶುಡ್ ಬಿ ರೆಡಿ. ಅದೆಲ್ಲ ಆದ್ಮೇಲೆ 1 ವರ್ಷ ಅಥವಾ 1.5 ವರ್ಷ ಆದ್ಮೇಲೆ ಯು ಆಲ್ಸೋ ಸ್ಟಾರ್ಟ್ ಲುಕಿಂಗ್ ಅಟ್ ಆಪ್ಷನ್ ಬಿ ಅಂಡ್ ಆಪ್ಷನ್ ಸಿ. ಇವಾಗ ಸೆಂಟ್ರಲ್ ಸರ್ವಿಸಸ್ ಅಲ್ಲಿ ತುಂಬಾನೇ ಒಳ್ಳೆ ಪೋಸ್ಟ್ಗಳಿದಾವೆ. ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಎ, ನಾನ್ ಗೆಜೆಟೆಡ್ ಪೋಸ್ಟಿಂಗ್ಸ್ ಇದಾವೆ. ಮತ್ತೆ KPSC ಅಲ್ಲೂ ಸಹ ಎಷ್ಟೊಂದು ಪೋಸ್ಟ್ಸ್ ಇದಾವೆ ಗ್ರೂಪ್ ಬಿ, ಗ್ರೂಪ್ ಸಿ ಅಲ್ಲಿ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ. ಅದನ್ನ ಶ್ರೀನಿವಾಸ್ ಸರ್ ನಿಮ್ಗೆ ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾರೆ. ಯಾಕಂದ್ರೆ ಇದೇ ಇನ್ಸ್ಟಿಟ್ಯೂಟ್ ನ ಇನ್ನೊಂದು ಭಾಗ ಆಗಿ ನೆಕ್ಸಾ ಅನ್ನೋ ಇನ್ಸ್ಟಿಟ್ಯೂಟ್ ಇದೆ. ಸೊ ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡಿ ಅರ್ಥ ಮಾಡ್ಕೊಳ್ಳಿ, ಬಂದಾಗ ಎಲ್ಲರಿಗೂ ಜೋಶ್ ಇದ್ದೇ ಇರುತ್ತೆ. ನಾನು ಡೆಲ್ಲಿಗೆ ಹೋದಾಗ ನಾನೇನು ಅನ್ಕೊಂಡೆ, ನಾನು ಇಂಜಿನಿಯರಿಂಗ್ ಅಲ್ಲಿ ಚೆನ್ನಾಗಿ ಓದಿದೆ, ಒಳ್ಳೆ ರ್ಯಾಂಕ್ ಬಂದಿತ್ತು, ಪ್ರತಿಯೊಂದು ಚೆನ್ನಾಗೇ ಇತ್ತು. ಐ ವಾಸ್ ಲೈಕ್ ಟಾಪ್ ಆಫ್ ದಿ ಬ್ಯಾಚ್ ಎಲ್ಲದ್ರಲ್ಲೂ. ಸೊ ನಾನು ಡೆಲ್ಲಿಗೆ ಹೋದಾಗ 10 ಲಕ್ಷ ಜನ ನೋಡಿ ನಂಗೆ ಅನ್ಸಿದ್ದು ಒಂದೇ, ಏನ್ ಮಾಡ್ತಿದ್ದಾರೆ ಇವ್ರು ಇಲ್ಲಿ ಇಷ್ಟು ವರ್ಷ ಅಂತ. ನಾನು ಬಂದಿದ್ದೀನಿ, ನಾನು ಒಂದೇ ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಕೊಂಡು ಹೋದೆ. 2018 ಅಲ್ಲಿ ಹೋಗಿದ್ದು. ಸೊ ಇಟ್ ಇಸ್ 2025 ಅಂಡ್ ಐಮ್ ಸ್ಟಿಲ್ ಇನ್ ದಟ್ ಪ್ರೋಸೆಸ್. UPSC ಅಲ್ಲಿ KPSC ದೇವ್ರ ದಯಿಂದ ಆಗಿದೆ, ಬಟ್ UPSC ಇಸ್ ಮೈ ಅಲ್ಟಿಮೇಟ್ ಏಮ್. ಸೊ ನಂಗೆ ಇವಾಗ 6 years ಆಯ್ತು. ಸೊ ಈ ಎಕ್ಸಾಮ್ ನಿಮ್ಗೆ ಎಷ್ಟೊಂದು ಕಲಿಸುತ್ತೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. IIT IIM ಅಲ್ಲಿ ಓದಿರೋರು ಬರ್ತಾರೆ, ಒಂದ್ಸರಿ ನೋಡ್ತಾರೆ, ಒಬ್ಬೊಬ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಅವರಲ್ಲೂ ಸಹ 4-5 ವರ್ಷ ಏನೋ ಸ್ಟ್ರಗಲ್ ಮಾಡ್ತಿರೋರು ನೋಡಿದ್ದೀನಿ. ಸೊ ಮತ್ತೆ ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು, ತುಂಬಾನೇ ಹಳ್ಳಿಯಿಂದ ಬಂದು, ನಾನು ಒಬ್ಬ ಹಳ್ಳಿಯಿಂದಾನೇ ಬಂದಿರೋದು. ಸೊ ಹಳ್ಳಿಯಿಂದ ಬಂದು, ಕನ್ನಡ ಮೀಡಿಯಂ ಇಂದ ಬಂದು UPSC ಕ್ಲಿಯರ್ ಮಾಡಿರೋರು ಸಹ ಇದ್ದಾರೆ. ಸೊ ಇಟ್ಸ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ನಾನು ಕಾಮರ್ಸ್ ಇಂದ ಬಂದಿದ್ದೀನಿ, ನಾನು ಆರ್ಟ್ಸ್ ಇಂದ ಬಂದಿದ್ದೀನಿ, ನಾನು ಸೈನ್ಸ್ ಇಂದ ಬಂದಿದ್ದೀನಿ ಅಂತ ನಿಮ್ಗೆ ಏನೋ ಕೊಂಬುನು ಬೇಡ ಅಥವಾ ಹಿಂಜರಿಕೆನೂ ಬೇಡ, ಭಯನೂ ಬೇಡ. ಇಟ್ಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಎಲ್ಲಾ ಸಬ್ಜೆಕ್ಟ್ಸ್ ಇದೆ ಇದರಲ್ಲಿ. ಆರ್ಟ್ಸ್ ಇದೆ, ಹ್ಯುಮ್ಯಾನಿಟೀಸ್ ಇದೆ, ಸೈನ್ಸ್ ಅಂಡ್ ಟೆಕ್ ಇದೆ, ಎಥಿಕ್ಸ್ ಇದೆ, ಪ್ರತಿಯೊಂದು ಇದೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಪರ್ಸೀವ್ ದಿಸ್ ಎಕ್ಸಾಮ್. ನಿಮ್ ಮನ್ಸಲ್ಲಿ ಏನಿದೆ, ನೀವು ಯಾವ ತರ ಗ್ರಾಸ್ಪ್ ಮಾಡ್ಕೊಂತೀರಾ ಅನ್ನೋದು. ಸೈನ್ಸ್ ಅವ್ರಿಗೂ ಒಂದೇ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಆರ್ಟ್ಸ್ ಅವ್ರಿಗೂ, ಕಾಮರ್ಸ್ ಅವ್ರಿಗೂ ಎಲ್ಲರಿಗೂ ಒಂದೇ. NITK ಆಗಿರ್ಬೋದು, IIT ಆಗಿರ್ಬೋದು, ಅಥವಾ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಬ್ಯಾಂಗ್ಳೂರ್, ಯಾವ್ದಾದ್ರು ಆಗಲಿ, ಕನ್ನಡ ಮೀಡಿಯಂ ಆಗಿರಲಿ, ಇಂಗ್ಲಿಷ್ ಮೀಡಿಯಂ ಆಗಿರಲಿ. ಸೊ ಆ ಹಿಂಜರಿಕೆ ಅನ್ನೋದು ಬೇಡ, ಭಯ ಅನ್ನೋದು ಬೇಡ. ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ, ಆಗುತ್ತಾ ನನ್ನ ಕೈಲಿ ಅನ್ನೋ ಇದೇ ಬೇಡ. ಪ್ರತಿಯೊಬ್ರು ಯು ಸ್ಟಾರ್ಟ್ ಆನ್ 0 level, ಗ್ರೌಂಡ್ 0. ಇಲ್ಲಿಂದ ನೀವು ಯಾವ ತರ ನಿಮ್ಮನ್ನು ನೀವು ತೊಡಗಿಸ್ಕೊಂತೀರಾ, ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ಎಷ್ಟು ಈ ಇನ್ಸ್ಟಿಟ್ಯೂಟ್ ಕೊಡುವಂತ ರಿಸೋರ್ಸ್ ಪರ್ಸನ್ಸ್ನ ಯೂಸ್ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗಕ್ಕೆ ಎಷ್ಟು ಪ್ರಯತ್ನ ಪಡ್ತೀರಾ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟನ್ನ ಹೇಳ್ತಾ ಆಪ್ಷನ್ A, B, C ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಸಕ್ಸಸ್ ರೇಷಿಯೋ ಎಷ್ಟು, ಇವಾಗ UPSC 1000 members ತಗೊಂತಾರೆ, KPSC 384 members ಈ ಸರಿ. ನಾವು ಸೆಲೆಕ್ಟ್ ಆದಾಗ 106 members. ಬಟ್ ನೀವು ಜಸ್ಟ್ ಇವಾಗ ಮೊನ್ನೆ ಬಂದು ಸೆಟ್ಲ್ ಆಗಿರ್ತೀರಲ್ವಾ, ಈ ರೋಡಲ್ಲಿ ಓಡಾಡಿದಾಗ ನಿಮ್ಗೆ ಎಷ್ಟು ಜನ ಕಾಣಿಸ್ತಾರೆ, 1000 ಜನ ಕಾಣಿಸ್ತಾರೆ. ಇದೇ ತರ ವಿಜಯನಗರದಲ್ಲಿ ಇದ್ದಾರೆ, ಧಾರವಾಡಲ್ಲಿ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಕರ್ನಾಟಕದ ಎಲ್ಲಾ ಮೂಲೆಯಲ್ಲೂ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಲಕ್ಷಾನುಗಟ್ಟಲೆ ಪ್ರಿಪೇರ್ ಆಗ್ತಿದ್ದಾಗ, when it is only for 384 people, the success ratio is very less. So you should be ready with option B, C, D. ಆಯ್ತಾ? ಯಾಕಂದ್ರೆ ನೀವು ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿರ್ಬೋದು. ಕೆಲವೊಬ್ರು ಯಾವ ತರ ಇದಾರೆ ಅಂದ್ರೆ, ಫಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ದೇ ಯೂಸ್ ದಟ್ ಆಸ್ ಅ ಬೇಸ್. ಅಲ್ಲಿಂದ 6 exam 12 exam ಕ್ಲಿಯರ್ ಮಾಡಿರೋ ಸಹ ಇದ್ದಾರೆ. ನಮ್ಮ ಬ್ಯಾಚ್ ಅಲ್ಲೇನೆ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಿರೋ 3-4 exam ಕ್ಲಿಯರ್ ಮಾಡಿರೋಂಥವ್ರು ಇದ್ದಾರೆ. ಸೊ ದಿಸ್ ವಿಲ್ ಬಿ ಅ ಸ್ಟೆಪಿಂಗ್ ಸ್ಟೋನ್. ಒಂದು ಎಕ್ಸಾಮ್ ಕ್ಲಿಯರ್ ಆದ್ರೆ ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಆ ಫಸ್ಟ್ ಬ್ಯಾರಿಯರ್ ಇದೆ ಅಲ್ಲ, ಅದು ತುಂಬಾನೇ ಕಷ್ಟ. ನಿಮ್ಗೆ ಇವಾಗ ಪ್ರಿಪರೇಷನ್ ಶುರು ಮಾಡಿದಾಗ ಕೆಲವೊಂದು ಅರ್ಥ ಆಗದೆ ಇರ್ಬೋದು, ಬಟ್ ಡೋಂಟ್ ಗಿವ್ ಅಪ್. ನಿಮ್ಗೆ ಏನೇ ಡೌಟ್ ಬಂದ್ರು ಫ್ಯಾಕಲ್ಟಿನ ಅಪ್ರೋಚ್ ಮಾಡಿ, ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಕೇಳಿ, ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಅಂಡ್ ಫ್ರೆಂಡ್ ಸರ್ಕಲ್ ಯಾವ ತರ ಇರಬೇಕು ಅಂದ್ರೆ, ಹೇಳಿದ್ನಲ್ಲ, ಮೋಟಿವೇಟೆಡ್ ಇರಬೇಕು, ಈ ಎಕ್ಸಾಮ್ ನ ಕ್ಲಿಯರ್ ಮಾಡಲೇಬೇಕು ಅಂತ ಇರೋರು ಇರಬೇಕು. ಮತ್ತೆ ಅಷ್ಟೇ ಹಾರ್ಡ್ ವರ್ಕ್ ಮಾಡುವಂತವ್ರು ಇರಬೇಕು. ಟೈಮ್ ಪಾಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಇರ್ತೀನಿ ಅಂದ್ರೆ ನೀವು ಅದೇ ತರ ಇರ್ತೀರಾ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಸಕ್ಸಸ್ ಆಗಿರೋರ್ನು ನೋಡಿದೀನಿ, ಫೇಲ್ಯೂರ್ ಆಗಿರೋರ್ನು ನೋಡಿದೀನಿ. ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ಈ ಜರ್ನಿಯಲ್ಲಿ ಇದ್ದೀನಿ. ಸೊ ನನ್ಗೆ ಏನ್ ಹೇಳ್ಬೇಕು ಅಂತ ಇತ್ತು ಅದನ್ನ ನಿಮ್ಗೆ ಹೇಳಿದೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು. ನೀವು 3 C's ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಕ್ಲಾರಿಟಿ ಇರ್ಬೇಕು, ಏನಕ್ಕೆ ಬಂದಿದ್ದೀನಿ, ಏನ್ ಮಾಡ್ಬೇಕು ಅನ್ಕೊಂಡಿದೀನಿ. ಇನ್ನೊಂದು ಕನ್ಸಿಸ್ಟೆನ್ಸಿ. ನೀವೇನೇ ಮಾಡಿ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಪ್ರಿಪರೇಷನ್ ಅಥವಾ ಅದನ್ನು ಬಿಟ್ಟು ಬೇರೆ ನಿಮ್ ಏನೇ ಇರಲಿ, ಕನ್ಸಿಸ್ಟೆಂಟ್ ಆಗಿ ಮಾಡಿ.
ಒಂದಿನ ಬಿಟ್ಟು ಇನ್ನೊಂದು 2 ದಿನ ಬ್ರೇಕ್ ತಗೊಂಡು ಆ ತರ ಮಾಡಬೇಡಿ. ದ ಪ್ರೋಗ್ರೆಸ್ ವಿಲ್ ಬಿ ಲಾಸ್ಟ್. ಆಯ್ತಾ? ಮತ್ತೆ ಕಮಿಟ್ಮೆಂಟ್ ಇರಬೇಕು. ಯು ಆರ್ ಅಕೌಂಟಬಲ್ ಟು ಯುವರ್ ಸೆಲ್ಫ್. ನೀವು ಯಾರನ್ನೂ ಇಲ್ಲಿ ಮೆಚ್ಚಕ್ ಬಂದಿಲ್ಲ ಅಥವಾ ಯಾರಿಗೂ ಏನ್ ನೀವು ಪ್ರೂವ್ ಮಾಡಕ್ ಬಂದಿಲ್ಲ. ನೀವಮ್ಮ ಕಷ್ಟಪಟ್ಟು ನಿಮ್ಗೆ ಕಳ್ಸಿದಾರೆ. ನಮ್ಮ ಮಗ ನಮ್ಮ ಮಗಳು ಏನೋ ಒಂದು ಸೊಸೈಟಿಲಿ ಅಚೀವ್ ಮಾಡಬೇಕು ಅನ್ನೋ ಕಾರಣದಿಂದ ಕಳ್ಸಿರ್ತಾರೆ. ಸೊ ನಿಮ್ಮ ಹಿಂದೆ ತುಂಬಾ ಜನದ ಆಸೆ ಆಕಾಂಕ್ಷೆಗಳಿದಾವೆ. ನೀವು ಅದನ್ನ ಫುಲ್ಫಿಲ್ ಮಾಡಕ್ ಬಂದಿದ್ದೀರಾ. ಅದು ನಿಮ್ಗೆ ಯಾವಾಗ್ಲೂ ಮನ್ಸಲ್ಲಿ ಇರ್ಲಿ. ಯು ಆರ್ ನಾಟ್ ಕಮ್ ಹಿಯರ್ ಟು ಎಂಜಾಯ್ ಆರ್ ಯು ಆರ್ ನಾಟ್ ಕಮ್ ಹಿಯರ್ ಟು ಸಿ ಬ್ಯಾಂಗ್ಳೂರ್ ಅಂಡ್ ಸಿ ಹೌ ಇಟ್ ಇಸ್. ನೀವು ಇಲ್ಲಿ ಬಂದಿರೋದು ಒಂದು ಗುರಿ ಇಟ್ಕೊಂಡ್ ಬಂದಿದ್ದೀರಾ, ಒಂದು ಕನಸು ಇಟ್ಕೊಂಡು ಬಂದಿದ್ದೀರಾ. ಅದು ನಿಮ್ದೇ ಕನಸಾಗಿರ್ಬೋದು, ನಿಮ್ ತಂದೆ ತಾಯಿ ಕನಸ ಆಗಿರ್ಬೋದು, ಅಥವಾ ಅಣ್ಣ ತಮ್ಮಂದ್ರ ಕನಸಾಗಿರ್ಬೋದು. ಅವರು ತುಂಬಾನೇ ಕೆಲಸ ಮಾಡ್ತಿರ್ತಾರೆ, ತುಂಬಾನೇ ಕಷ್ಟಪಡ್ತಿರ್ತಾರೆ ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಇಲ್ಲಿ. ಸೊ ಅದನ್ನ ನೀವು ಯಾವತ್ತೂ ಮನ್ಸಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮೊಬ್ಬರ ಕಷ್ಟನೇ ಅಲ್ಲ, ನಿಮ್ಮೊಬ್ಬರ ಸಕ್ಸಸ್ಸೇ ಅಲ್ಲ. ಇದು ಇಟ್ ಬಿಲಾಂಗ್ಸ್ ಟು ಯುವರ್ ಫ್ಯಾಮಿಲಿ, ಇಟ್ ಬಿಲಾಂಗ್ಸ್ ಟು ಯುವರ್ ಫ್ರೆಂಡ್ಸ್, ಇಟ್ ಬಿಲಾಂಗ್ಸ್ ಟು ದ ಫ್ಯಾಕಲ್ಟಿ ಮೆಂಬರ್ಸ್, ದ ಇನ್ಸ್ಟಿಟ್ಯೂಟ್. ನೀವು ಕ್ಲಿಯರ್ ಆದ್ರೆ ನೀವೆಷ್ಟು ಖುಷಿ ಪಡ್ತಿರೋ ಇನ್ಸ್ಟಿಟ್ಯೂಟು ಶ್ರೀನಿವಾಸರು ಅಷ್ಟೇ ಖುಷಿ ಪಡ್ತಾರೆ. ಇದು ಅವರ ಸಕ್ಸಸ್. ಇದು ಸೊ ಅವರು ಹಾಕುವಂತ ಎಫರ್ಟ್ಗೆ ನೀವು ಪ್ರತಿಫಲ ಏನು ಅಂದ್ರೆ ನಿಮ್ ಸಕ್ಸಸ್ನ ನೀವು ಅವ್ರಿಗೆ ಕೊಡ್ಬೇಕು. ಮತ್ತೆ ನಾನು ಇಲ್ಲಿ ಸಿಲೆಬಸ್ ಬಗ್ಗೆ ಆಗ್ಲಿ ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಏನ್ ಮಾತಾಡಿಲ್ಲ. ಯಾಕಂದ್ರೆ ನನ್ಗಿಂತ ಕ್ವಾಲಿಫೈಡ್ ಮೆಂಬರ್ಸ್ ಇದ್ದಾರೆ, ಫ್ಯಾಕಲ್ಟಿ ತುಂಬಾನೇ ಚೆನ್ನಾಗಿದ್ದಾರೆ. ಅವರು ಹೇಳ್ತಾ ಹೋಗ್ತಾರೆ ಆಯ್ತಾ, ಸ್ಟೇಜ್ ಬೈ ಸ್ಟೇಜ್ ಏನೇನು ಓದ್ಬೇಕು ಅಂತ. ಇವತ್ತೇ ನಾನು ಎಲ್ಲ ಹೇಳಿದ್ರೆ ನಿಮ್ಗೆ ಓವರ್ಲೋಡ್ ಆಗ್ಬಿಡುತ್ತೆ. ನಾನು ಬರೀ ಮೈಂಡ್ ಸೆಟ್ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ, ಯಾವ ತರ ನೀವು ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಅಷ್ಟೇ. ಸಿಲೆಬಸ್ ಬಗ್ಗೆ ಎಲ್ಲ ಸರ್ ಮಾತಾಡ್ತಾರೆ. ಪ್ರತಿಯೊಂದು ಡೀಟೇಲ್ಡ್ ಯಾವ್ಯಾವ ಬುಕ್ ಓದಬೇಕು, ಏನು ಓದಬೇಕು ಅಂತೆಲ್ಲ ನಿಮ್ಗೊಂದು ಬುಕ್ಲೆಟ್ ಕೊಡ್ತಾರೆ. ಇದ್ರಲ್ಲಿ ಪ್ರತಿಯೊಂದು ಇದೆ, ಡೀಟೇಲ್ಡ್ ಸಿಲೆಬಸ್ ವಿತ್ ರೆಫರೆನ್ಸ್ ಬುಕ್ಸ್ ಎಲ್ಲಾನು ಇದೆ. ನೀವು ಇದನ್ನ ರೆಫರ್ ಮಾಡ್ಬೋದು. ಐ ಓನ್ಲಿ ಸ್ಪೋಕನ್ ಅಬೌಟ್ ಹೌ ಯುವರ್ ಮೈಂಡ್ ಸೆಟ್ ಶುಡ್ ಬಿ, ಹೌ ಯು ಶುಡ್ ಅಪ್ರೋಚ್ ದಿಸ್ ಎಕ್ಸಾಮ್, ಹೌ ಯು ಶುಡ್ ಅಪ್ರೋಚ್ ಯುವರ್ ಗೋಲ್. ಏನೇ ಇರಲಿ ಕೇಳಿ. ಇನ್ನೊಂದು ಕರೆಕ್ಟ್, ಕೆಲಸ ಮಾಡ್ತಾನೆ ಓದ್ಬೋದು. ನಾನು ಏನು ಹೇಳಿದೆ ಅಲ್ವಾ, ಫಸ್ಟ್ ಒಂದು 1.5 year ಕೊಡಿ ಅಂತ. ನಾನು ಸಹ ಅಷ್ಟೇ ಮಾಡಿದೆ. ಡೆಲ್ಲಿಯಲ್ಲಿ 2 years ನೀಟಾಗಿ ಪ್ರಿಪೇರ್ ಮಾಡ್ಕೊಂಬಂದೆ. ನಂತರ ಇಲ್ಲಿ ಬಂದು ನಾನು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ಸ್ ಅಲ್ಲೇ ಕಂಟೆಂಟ್ ಮಾಡ್ತಾ ಇದ್ದೆ, ಎವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ, ಮೆಂಟರಿಂಗ್ ಮಾಡ್ತಾ ಇದ್ದೆ. ಸೊ ಯು ನೀಡ್ ಟು ಫೈಂಡ್ ದಟ್ ಸಸ್ಟೈನೆನ್ಸ್ ನಿಮಗೆ. ಯಾಕಂದ್ರೆ ಮನೆಯಲ್ಲಿ ಎಷ್ಟು ದಿನ ಅಂತ ಡಿಪೆಂಡ್ ಆಗಿರ್ತೀರಾ. 2 years ಇಸ್ ಗುಡ್ ಇನಫ್. ಅದಾದ್ಮೇಲೆ ಅಟ್ಲೀಸ್ಟ್ ನಿಮ್ಮ ಏನೋ ಇಲ್ಲಿ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅದಕ್ಕೆ ನೀವು ಇದು ಮಾಡ್ಕೊಂಡು ಹೋಗ್ಬೋದು. ಅಥವಾ ಬೇರೆ ನೀವು ಆಲ್ರೆಡಿ ಸಾಫ್ಟ್ವೇರ್ ಅಲ್ಲಿ ಅಥವಾ ಏನಾದ್ರು ಬೇರೆ ಕೆಲಸ ಇದ್ರೂ ಯು ಕ್ಯಾನ್. ಯಾಕಂದ್ರೆ ಆಲ್ ಇಟ್ ರಿಕ್ವೈರ್ಸ್ ಇಸ್ ಸಾಲಿಡ್ 4 to 5 hours ಎವ್ರಿ ಡೇ. ನೀವು 10 ಗಂಟೆ ಕುಂತ್ಕೊಂಡು ಓದ್ತೀರಿ ಅಂದ್ರೂ ಅದು 10 ಗಂಟೆ ಎಫೆಕ್ಟಿವ್ ಆಗಿರಲ್ಲ. ಯುವರ್ ಬ್ರೈನ್ ಕ್ಯಾನ್ ಓನ್ಲಿ ಪ್ರೊಸೆಸ್ ಸೋ ಮಚ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಸೊ ಅದು 3-4 hours ಇಸ್ ಗುಡ್ ಇನಫ್. ಓಕೆ, ಮತ್ತೆ ಕರೆಕ್ಟ್, ಒಳ್ಳೆ ಕ್ವಶನ್ ಕೇಳಿದ್ರೆ. ಏನಂದ್ರೆ ಇಂಟರ್ನೆಟ್ ಬೂಮ್ ಅದ 2016-17 ಆದ್ಮೇಲೆ UPSC KPSC ಇದರಲ್ಲಿ ಮೆಟೀರಿಯಲ್ ಸಾಕಷ್ಟಿದೆ. ನಿಮ್ಗೆ ಹುಡುಕ್ದಷ್ಟೂ ಸಿಗ್ತಾನೆ ಇರುತ್ತೆ. ಯೂಟ್ಯೂಬ್ ವಿಡಿಯೋಸ್ ಸಾಕಷ್ಟಿದಾವೆ. ಪ್ರತಿಯೊಬ್ರು ಒಂದೊಂದು ಹೇಳ್ತಾರೆ, ಈ ಟ್ರಿಕ್ಸ್ ಯೂಸ್ ಮಾಡಿ, ಆ ಫಾರ್ಮುಲಾ ಯೂಸ್ ಮಾಡಿ, ಈ ತರ ಮೈಂಡ್ ಸೆಟ್ ಇರಲಿ ನಿಮ್ದು ಅಂತ. ಸೊ ಟೇಕ್ ಆಲ್ ದಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್. ಒಬ್ಬೊಬ್ರಿಗೆ ಒಂದೊಂದು ಅಪ್ಲೈ ಆಗುತ್ತೆ. ಎಲ್ಲಾರ್ಗು ಒಂದೇ ಫಾರ್ಮುಲಾ ಅಪ್ಲೈ ಆಗಲ್ಲ. ನನ್ಗೊಂದು ಫಾರ್ಮುಲಾ ಆದ್ರೆ ನಿಮ್ಗೊಂದು ಫಾರ್ಮುಲಾ ಇರುತ್ತೆ. ಸೊ ಒಬ್ಬೊಬ್ರು ನೈಟ್ ಓದ್ತಾರೆ, ಒಬ್ಬೊಬ್ರು ಬೆಳಗ್ಗೆ ಓದ್ತಾರೆ. ಒಬ್ಬೊಬ್ರಿಗೆ ಫಸ್ಟ್ ಇದ್ರಲ್ಲೇ ರೀಡಿಂಗ್ ಅಲ್ಲೇ ಅರ್ಥ ಆಗ್ಬಿಡುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಆನ್ಸರ್ ರೈಟಿಂಗ್ ಅಲ್ಲಿ ಒಬ್ಬರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ಒಬ್ಬೊಬ್ರದ್ದು ಇರಲ್ಲ. ಒಬ್ಬೊಬ್ರಿಗೆ ಇಮಿಡಿಯೇಟ್ ಆಗಿ ಥಾಟ್ಸ್ ಫ್ಲೋ ಆಗುತ್ತೆ, ಏನೋ ಆ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ಸೊ ವಾಟ್ ಎವರ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಎವರ್ ಈಸ್ ಯುವರ್ ವೀಕ್ನೆಸ್, ನೀವು ಅದನ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ಸ್ಟ್ರೆಂತ್ ಇದ್ರೆ ಅದನ್ನ ನಿಮ್ಮ ಏನೋ ಇಟ್ ಶುಡ್ ಬಿ ಯುವರ್ ಗ್ರೇಟೆಸ್ಟ್ ಅಡ್ವಾಂಟೇಜ್. ನೀವು ಅದನ್ನ you should make it such a way that at any point of time it will be your USP. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ನಿಮ್ಮನ್ನ ದಾಟಿ ಯಾರು ಹೋಗೋಂಗಿರ್ಬಾರ್ದು ನಿಮ್ಮ ಸ್ಟ್ರೆಂತ್. ಅದೇ ತರ ವೀಕ್ನೆಸ್ ಇದ್ದಾಗ ಐಡೆಂಟಿಫೈ ಮಾಡ್ಕೊಳ್ಳಿ ಅಂಡ್ ಬಿ ರಿಯಲಿಸ್ಟಿಕ್. ಇವಾಗ ನಿಮ್ಗೆ ಮ್ಯಾಥ್ಸ್ ವೀಕ್ ಇದೆ ಅಂದ್ರೆ ಡೋಂಟ್ ಫಿಯರ್ ಇಟ್. ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆನ್ಸರ್ ರೈಟಿಂಗ್ ವೀಕ್ ಇದೆಯಾ, ಪ್ರಾಕ್ಟೀಸ್ ಮಾಡಿ. ಇಂಗ್ಲಿಷ್ ವೀಕ್ ಇದೆಯಾ, ಸೆಂಟೆನ್ಸಸ್ ಬರ್ತಿಲ್ವಾ, ಮೆಟೀರಿಯಲ್ ಓದಿ, ಎಡಿಟೋರಿಯಲ್ಸ್ ಓದಿ, ಅಥವಾ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಅಥವಾ ಏನು ನಿಮ್ಗೆ ಏನ್ ಬೇಕು ಅದನ್ನ ಯೂಸ್ ಮಾಡ್ಕೊಂಡು ಯು ಶುಡ್ ಬಿಕಮ್ ಬೆಟರ್. ಬಿಕಾಸ್ ನಿಮ್ಗೆ ಅನ್ಸ್ಬೋದು ನನ್ಗೆ ಅದು ಆಗ್ತಿಲ್ಲಪ್ಪ ಅಂತ. ಬಟ್ ನಿಮ್ ಕಾಂಪಿಟೇಷನ್ ಯಾರು ನಿಮ್ಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ಅನ್ನೋದನ್ನ ಕೇರ್ ಮಾಡಲ್ಲ. ದೇ ಆರ್ ಓನ್ಲಿ ಹಿಯರ್ ಟು ಅಚೀವ್. ಅಟ್ ದ ಎಂಡ್ ಆಫ್ ದ ಡೇ ಲಿಸ್ಟಲ್ಲಿ ಹೆಸರು ಬಂದಿದ್ಯಾ ಬಂದಿಲ್ವಾ ಅಷ್ಟೇನೆ. ದಟ್ ಈಸ್ ವಾಟ್ ಮ್ಯಾಟರ್ಸ್. ನೀನ್ ಎಷ್ಟು ಸರಿ ಇಂಟರ್ವ್ಯೂಗೆ ಹೋಗಿದ್ಯಾ, ಎಷ್ಟು ಸರಿ ಇಂಟರ್ವ್ಯೂಗೆ ಹೋಗಿಲ್ಲ. UPSC ಇಂಟರ್ವ್ಯೂ 2 ಸರಿ ಕೊಟ್ಟಿದ್ದೀನಿ, ಬಟ್ ದೇರ್ ಇಸ್ ಅ ಡಿಫರೆನ್ಸ್. ನಾನು ಇಲ್ಲೇ ಇದ್ದೀನಿ, ಸೆಲೆಕ್ಷನ್ ಆದವರು ಎಲ್ಲೋ ಬೇರೆ ಕಡೆ ಇರ್ತಾರೆ. ದೇ ವಿಲ್ ಬಿ ಲಿವಿಂಗ್ ದೇರ್ ಡ್ರೀಮ್. ಸೊ ಆಲ್ ಬಾಯ್ಲ್ಸ್ ಡೌನ್ ಟು ವೆದರ್ ಯು ಆರ್ ಇನ್ ದ ಲಿಸ್ಟ್ ಆರ್ ಔಟ್ ಆಫ್ ದ ಲಿಸ್ಟ್. ಸೊ ಅದಕ್ಕೆ ನೀವೇನ್ ಮಾಡಬೇಕು ಮಾಡಿ. ಒಂದೇ ಏಮ್ ಇರಬೇಕು, ಲಿಸ್ಟಲ್ಲಿ ಬರ್ಬೇಕಷ್ಟೇ. ಲಿಸ್ಟಲ್ಲಿ ಬಂದ್ಮೇಲೆ ಇಟ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಆವಾಗ ನಿಮ್ ಲೈಫು ಚೇಂಜ್ ಆಗುತ್ತೆ, ನೀವು ನೋಡೋ ರೀತಿನೂ ಚೇಂಜ್ ಆಗುತ್ತೆ.
ನಿಮ್ಮ ಕೇಪಬಿಲಿಟೀಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಅವೇರ್ನೆಸ್ ಇರಲಿ. ನೋಡಿ, ಕೆಲವೊಬ್ರು ಅನ್ಕೊಂತಾರೆ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನಾನು ಏನಕ್ಕೆ ಮ್ಯಾಥ್ಸ್ ಕ್ವಾಂಟ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನನಗೆ ಗೊತ್ತಿದೆ ಅಂತ. ಬಟ್ ನೀವು ಪೇಪರ್ಸ್ ತೆಗೆದು ನೋಡಿದ್ರೆ ಎಷ್ಟೊಂದು ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅಂಡ್ ಕೆಲವೊಬ್ರು ಅನ್ಕೊಂತಾರೆ ನಾನು ಬೆಂಗಳೂರಲ್ಲೇ ಓದಿರೋದು, ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು, ಸೊ ಐ ಡೋಂಟ್ ನೀಡ್ ಟು ವರ್ಕ್ ಆನ್ ಕಾಂಪ್ರಹೆನ್ಷನ್ ಆರ್ ರೀಸನಿಂಗ್ ಕ್ವಶನ್ಸ್ ಅಂತ. ಬಟ್ ಆ ಥರ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಓದಲೇಬೇಕು, ಪ್ರತಿಯೊಬ್ಬರು ವರ್ಕ್ ಮಾಡಲೇಬೇಕು. ವೆದರ್ ಯು ನೋ ಇಂಗ್ಲೀಷ್, ಯು ಡೋಂಟ್ ನೋ ಇಂಗ್ಲೀಷ್, ವೆದರ್ ಯು ಆರ್ ಗುಡ್ ಅಟ್ ರೈಟಿಂಗ್, ಯು ಆರ್ ನಾಟ್ ಗುಡ್ ಅಟ್ ರೈಟಿಂಗ್, ಇಟ್ ಡಸ್ ನಾಟ್ ಮ್ಯಾಟರ್. If you put in the effort, you will get the result. If you don't put in the effort and if you live in your own dreamland, ಅಲ್ಲೇ ಇರ್ತೀರಾ, ಕೆಳಗಡೆ ಅಂತೂ ರಿಯಾಲಿಟಿಗಂತೂ ಬರಲ್ಲ ನೀವು. ಇದು ಎಲ್ಲ ಸಬ್ಜೆಕ್ಟ್ಸ್ಗೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಹೊಸದಾಗಿ ಶುರು ಮಾಡ್ತಿದ್ದೀರಾ, ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ರಿಯಲಿಸ್ಟಿಕ್ ಆಗಿರಿ, ಹಾನೆಸ್ಟ್ ಎಫರ್ಟ್ಸ್ ಹಾಕಿ. ಅದ್ರ ಮೇಲೆ ಏನಾಗುತ್ತೆ ಅದು ನಮ್ಮ ಕೈಲಿಲ್ಲ, ನಿಮ್ಮ ಕೈಲಿ ಇಲ್ಲ. ಇಟ್ಸ್ ಆಲ್ ವಾಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ಇಸ್ ಎಫರ್ಟ್ಸ್. ಸಿನ್ಸಿಯರ್ ಎಫರ್ಟ್ಸ್ ಹಾಕ್ಬೇಕು ನಾವು. ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಇನ್ಸ್ಟಿಟ್ಯೂಟ್ ಆಗಲಿ, ರಿಸೋರ್ಸಸ್ ಆಗಲಿ, ಫ್ಯಾಕಲ್ಟಿ ಮೆಂಬರ್ಸ್, ಇವಾಗ ನಂತರ ತುಂಬ ಜನ ಆಫೀಸರ್ಸ್ ಬರ್ತಿರ್ತಾರೆ. ಇಲ್ಲಿ ಬಂದು ನಿಮಗೆ ಮಧ್ಯದಲ್ಲಿ ಮೋಟಿವೇಶನ್ ಸೆಷನ್ಸ್ ಆಗಿರ್ಬೋದು, ಡೌಟ್ ಕ್ಲಾರಿಫೈಯಿಂಗ್ ಸೆಷನ್ಸ್ ಆಗಿರ್ಬೋದು ಕೊಡ್ತಿರ್ತಾರೆ. ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ನಾನು ಇವಾಗ ಒಬ್ಬ ತಹಶೀಲ್ದಾರ್ ಆಗಿ ಬಂದಿದ್ದೀನಿ. ಮುಂದೊಂದು ದಿನ ನಿಮಗೆ ಸರ್ IAS ಆಫೀಸರ್ಸ್, IPS ಆಫೀಸರ್ಸ್, IFS ಆಫೀಸರ್ಸ್ ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡ್ತಿರ್ತಾರೆ. ಯಾಕಂದರೆ ಸರ್ ರೀಚ್ ಅಷ್ಟಿದೆ. ನಿಮಗೆ ಯಾವುದೇ ಹಂತದಲ್ಲೂ ಯಾವುದೇ ರೀತಿಯಲ್ಲೂ ಕೊರತೆ ಆಗಲ್ಲ. ನಿಮಗೆ ಏನ್ ಬೇಕು ನಿಮ್ಗೆ ಪ್ರತಿಯೊಂದನ್ನು ಸರ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳೋದು ನಿಮ್ ಕೈಲಿರುತ್ತೆ. ಸರ್ರು ಸಹ ಅದೇ ಹೇಳೋದು, ನಿಮ್ಗೆ ಏನ್ ಬೇಕು ಕೇಳಿ, ಕೊಡ್ತಾರೆ ಅವರು. ಬಟ್ ಯೂಸ್ ಮಾಡ್ಕೊಳ್ಳೋದು ನಿಮ್ ಕೈಲಿದೆ ಅಷ್ಟೇ. ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಕ್ಯಾನ್ ಗಿವ್ ಯು ದ ರಿಸೋರ್ಸ್ ಪರ್ಸನ್ಸ್ ದಟ್ ಸರ್ ಕ್ಯಾನ್ ಪ್ರೊವೈಡ್. ನಿಮ್ಗೆ ಯಾವ ಲೆವೆಲಲ್ಲಿ ಬೇಕು, ಸ್ಟಾರ್ಟಿಂಗ್ ಲೆವೆಲ್ ನಾನು ಇವಾಗ ಶುರು ಮಾಡ್ತಿದ್ದೀನಿ, ಎಂಡ್ ಲೆವೆಲ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗಿರೋರು ಸಹ ಸರ್ ಜೊತೆಲಿದ್ದಾರೆ. ಸೊ ದೇ ಆರ್ ಆಲ್ ಹಿಯರ್ ಫಾರ್ ಯುವರ್ ಸೇಕ್. ನೀವು ನಿಮ್ಮ ಕನ್ಸನ್ನು ಅಚೀವ್ ಮಾಡಲಿ ಅಂತ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ಅಥವಾ ಬೇರೆ ಫ್ಯಾಕಲ್ಟಿ ಮೆಂಬರ್ಸ್ ಆಗಿರೋದು, ದೇ ಆರ್ ಪುಟಿಂಗ್ ದ ಬ್ಲಡ್ ಅಂಡ್ ಸ್ವೆಟ್. ಸೊ ಅದನ್ನ ನೀವು ಉಪಯೋಗಿಸ್ಕೊಬೇಕು. ಅಂಡ್ ಪ್ರಶಾಂತ್ ಸರ್ಗೆ, ಶ್ರೀನಿವಾಸ್ ಸರ್ಗೆ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಂಗೆ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಅಷ್ಟು ಹಿಂಜರ್ತ. ಶ್ರೀನಿವಾಸ್ ಸರ್ ತುಂಬಾ ಸರಿ ಕರೆದಿದ್ದಾರೆ ನಂಗೆ, ಬಟ್ ನಾನು ಇದುವರೆಗೂ ಬಂದಿರಲಿಲ್ಲ. ಬಟ್ ಹೊಸ ವರ್ಷ, ಹೊಸ ರೆಸಲ್ಯೂಷನ್ ಮಾತಾಡಬೇಕು, ನನ್ನ ಭಯನ ಇದು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಬಂದು ಇವತ್ತು ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಸೊ ಏನೇ ಇದ್ರು ರೀಚ್ ಔಟ್ ಆಗಿ, ಐಲ್ ಬಿ ಅವೈಲೇಬಲ್ ಹಿಯರ್. ನೀವೇನೇ ಇದ್ರು ಸರ್ಗೆ ಹೇಳಿದ್ರೆ ನನ್ನ ಕಡೆ ಆಗಿದ್ದರಿಂದ ನಾನು ಮಾಡ್ತೀನಿ. ಫ್ಯಾಕಲ್ಟಿ ಮೆಂಬರ್ಸ್ ಇರ್ತಾರೆ, ಇನ್ನೂ ಹಲವಾರು ಆಫೀಸರ್ಸ್ ಬರ್ತಿರ್ತಾರೆ. ಏನೇ ಇದ್ರು ಅವ್ರ ಹತ್ರ ಕೇಳಿ ನಿಮ್ಗೆ ಕ್ಲಾರಿಫೈ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ ಏನು ಹೆಲ್ಪ್ ಆಗುತ್ತೋ ಅದನ್ನ ನೀವು ಕೇಳಿ. ಅದರಲ್ಲಿ ಏನು ತಪ್ಪಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.